ನಂಬರ್ ಬೇರೆ 1 ನಂಬರ್ 2 ನಂಬರ್ 3 ನಂಬರ್ ಬೇರೆ ರೀ ಇದು ಜಾತ್ರಾ ಚಾಂಪಿಯನ್ ರೀ ಜಾತ್ರೆಗೆ ಫಸ್ಟ್ ಜಾತ್ರೆಗೆ ಫಸ್ಟ್ ಚಾಂಪಿಯನ್ ಅಣ್ಣ ಚಾಂಪಿಯನ್ ಹಿಂದಿನ ನಂಬರ್ ಇರ್ತಾವ್ರಿ ನಾವು ಫಸ್ಟ್ ಸೆಕೆಂಡ್ ತಗೊಳ್ರಿ ನಿಮ್ಮ ಸಂಪೂರ್ಣ ಅಡ್ರೆಸ್ ಹೇಳೋಣ ನಮಗೆ ಬಸವನ ಬಾಗೇವಾಡಿನ ಬಸವನ ಬಾಗೇವಾಡಿ ಡಿಸ್ಟ್ರಿಕ್ಟ್ ಅಲ್ಲೇ ಬಸವನ ಬಾಗೇವಾಡಿ ಡಿಸ್ಟ್ರಿಕ್ಟ್ ಮಸಿಮಾರ್ ರೋಡ್ ಅಣ್ಣ ಒಂದು ಆಕಳ ಬಿಡ್ಬೇಕಾರೆ ಚಾರ್ಜ್ ಒಂದು ಆಕಳಿಗೆ ಬಿಡ್ಬೇಕಾರೆ 800 ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ. ನಾನು ನಿಮ್ಮ PK ದ್ಯಾಗೊಂಡು ಮುಡ್ಗುಳ್. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಒಂದು ದೊಡ್ಡ ಜಾನುವಾರುಗಳ ಬಗ್ಗೆ ಜಾತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲು ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಜಾನುವಾರುಗಳ ಜಾತ್ರೆ ಯಾವುದಂತ ನಿಮಗೆ ಆಲ್ರೆಡಿ ಗೊತ್ತಾಗ್ಯದ. ಆಲ್ರೆಡಿ 2-3 ವಿಡಿಯೋಗಳು ನನ್ನ PK ದ್ಯಾಗೊಂಡು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ಆ ವಿಡಿಯೋಗಳ ಸದ್ಯಕ್ಕೆ ನೋಡಿ. ಈ ವಿಡಿಯೋದಲ್ಲಿ ಒಂದು ವಿಶೇಷ ಬೀಜದ ಊರುಗಳ ಬಗ್ಗೆ ಮಾತಾಡಲು ಬಂದಿದ್ದೀನಿ. ಬೀಜದ ಊರುಗಳು ಅಂತ ಯಾಕಂದಪ್ಪ ಅಂದ್ರೆ ಈ ವಿಡಿಯೋದಲ್ಲಿ 2 ಊರುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲು ನಿಮ್ಮ ಮುಂದೆ ಬಂದಿದ್ದೀನಿ. ಅವು ಯಾವಪ್ಪ ಅಂದ್ರೆ ಒಂದು 2025ರ ಜಾತ್ರೆ ಚಾಂಪಿಯನ್ ಓರಿ ಮತ್ತು 8 ಲಕ್ಷ ಬೆಲೆ ಬಾಳುವ ಓರಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲು ಬಂದಿದ್ದೀನಿ. ಆ ಓರಿಯ ಮಾಲಕರನ್ನು ಸಹ ಮಾತಾಡಿಸ್ತೇನೆ. ಆ ಓರಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಆ ಓರಿ ಒಂದು ಆಕಳಿಗೆ ಬಿಡೋದಷ್ಟು ದಾಣಿ ಮಾಡ್ತಾರೆ, ಆ ಓರಿಯ ವಿಶೇಷತೆಗಳೇನು, ಆ ಊರಿಯ ಅದು ಯಾವ ಜಾತಿ ಎಲ್ಲ ಮಾಹಿತಿ ಕೊಡ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ PK ದ್ಯಾಗೊಂಡು ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ವಿಡಿಯೋಗಳು ನೋಡಿಲ್ಲ ಹೋಗಿ ಆ ವಿಡಿಯೋಗಳ ಸದ್ಯಕ್ಕೆ ನೋಡಿ. ಬಿಜಾಪುರ 2026ರಲ್ಲಿ ನಡೆಯುವ ಬಿಜಾಪುರ ಜಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳುತ್ತಾ ರೈತರವರು ಬೀಜೂರಿಯ ಮಾಲಕರನ್ನು ಮಾತಾಡಿಸೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಏನು ಕನ್ಫ್ಯೂಸ್ ಅಂದ್ರೆ 2025ರ ಚಾಂಪಿಯನ್ ಓರಿ ಯಾವುದು ಮತ್ತು 8 ಲಕ್ಷ ಬೆಳೆ ಬಾಳುವ ಓರಿ ಯಾವುದು ಅಂತ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ಇಲ್ಲಿ ಫಸ್ಟಿಗೆ ಬರ್ತಲ್ಲ ಫೋಟೋ ಇಲ್ಲಿ ಕಾಣಕತ್ತಲ್ಲ, ಇದೇ ಓರಿ ಬಿಜಾಪುರ 2025ರ ಚಾಂಪಿಯನ್ ಓರಿ. ಮತ್ತು ಇಲ್ಲಿ ಇನ್ನೊಂದು ಕಾಣಕತ್ತಲ್ಲ ಓರಿ, ಇದು 8 ಲಕ್ಷ ಬೆಲೆ ಬಾಳುವ ಓರಿ. ಇವಾಗ 2 ಪ್ರದರ್ಶನಕ್ಕೆ ಬಂದವ ಜಾತ್ರೆಯಲ್ಲಿ. ಎರಡರ ಬಗ್ಗೆ ಮಾಹಿತಿ ಕೊಡೋಣ ಬನ್ನಿ. ರಾಜ ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ರೀ? ವಿಜಯ ಮಲ್ಲಯ್ಯ ಮಠಪತಿ ರೀ. ಯಾವ ರೀ? ಜನವಾಡ ರತ್ನಿ ತಾಲೂಕು ರೀ. ಇದು ಪ್ರದರ್ಶನಕ್ಕೆ ಬಂದಿದ ಮಾರಾಟಕ್ಕೆ ರೀ? ಇದು ಪ್ರದರ್ಶನಕ್ಕೆ ಬಂದತ್ರಣ್ಣ. ಪ್ರದರ್ಶನಕ್ಕ? ಹಾಂ ರೀ. ಇದು ಬಾಯಾಗ ಹೆಂಗದ್ರಿ? 6 ಐತ್ರಣ್ಣ. 6 ಹಾಂ ರೀ. ಎತ್ತರಕ್ಕೆ ಎಷ್ಟು ಇರ್ಬೋದು ಇದು? ಎತ್ತರಕ್ಕೊಂದು 5 ಫೂಟ್ ಮೇಲೆ ಐತ್ರಲ್ಲ. 5 ಫೂಟ? ಹಾಂ ರೀ. ಇದ್ರ ಹೆಸರು ಅಣ್ಣ? ರಾಜ ರೀ, ಜನವಾಡ ರಾಜ ರೀ. ಜನವಾಡ ರಾಜ. ತಂದೆ ಹೆಸರು? ತಂದೆ ಹೆಸರು ಮೆಟ್ಕಿರಿ ಹೌಶ ರೀ. ಮೆಟಿಗಿ ಹೌಶ. ಹಾಂ ರೀ. ಇದು ಓರಿ ವಿಶೇಷತೆ ಏನ್ರಿ ಇದ್ರದ್ದು? ವಿಶೇಷತೆ ಅಂದ್ರೆ ಜಾತಿ ಭಾಳ ಬರತ್ರಿ, ಕೋಡ್ ಸಣ್ಣ ರೀ, ಇದು ತೊಗಲ್ ಕಡಿಮೆ ಇರ್ಬೇಕ್ರಿ, ಇವೆಲ್ಲ ಇಲ್ಲಿ ಕಪಾಳ ದಮ್ ಬರಬಾರ್ದ್ರಿ, ಕಲರ್ ಹಸನ್ ರೀ, ಕೈಕಾಲು ಪಚ್ಚಿ ರೀ, ಕೈಕಾಲು ಸ್ವಚ್ಛ ರೀ. ಹಾಂ ಕೈಕಾಲು ಪಚ್ಚಿ ಬರ್ಬೇಕ್ರಿ. ಇದು ಹೈಟ್ ಎಷ್ಟು ಇರ್ಬೋದ್ರಿ? ಹೈಟ್ 5 ಫೂಟ್ ಅಣ್ಣ. 5 ಫೂಟ್ ಅದ್ರಿ? ಹಾಂ. ಇದ್ರ ಕರುಗಳು ಅವೇನ್ರಿ? ಕರುಗಳು ಅದಾವ್ರಲ್ಲ ಅಣ್ಣ, ಊರಾಗ ಅದಾವ್ರಿ. ಊರಾಗ ಅವ್ರಿ? ಇನ್ನೊಂದು ತಂದಿದ್ರು ರೀ, 75ಕ್ಕೆ ಮಾರ್ತೀರಿ. 6 ತಿಂಗಳು ಕರ ರೀ. 6 ತಿಂಗಳ ಕರ 75,000 ಮಾರ್ತೀರಿ. 75,000 ಹೋರಿ ಕರ ರೀ. ಹೈಟ್ ಎತ್ತರಕ್ಕೆ ಎಷ್ಟು ಇತ್ರಿ ಅದು? ಹೈಟ್ ಅದು ಒಂದು 3-4 ಫೂಟ್ ಇತ್ತಲ್ಲ ಅಣ್ಣ, 3-3.5 ಫೂಟ್ ಇತ್ತು ರೀ. ಇದೊಂದು ಆಕಳಿಗೆ ಬಿಡ್ಕೋ ಎಷ್ಟು ರೀ ಪ್ರೈಸ್? 1500 ತೊಗೋತೀರಣ್ಣ. 1500. ಹಾಂ ರೀ. ನಿಮ್ಮ ಸಂಪೂರ್ಣ ಮಾಹಿತಿ ಹೇಳ್ರಿ, ಯಾರು ಬರ್ತಾರ? ಹಾಂ ರೀ. ವಿಜಯ್ ಮಲ್ಲಯ್ಯ ಮಠಪತಿ ರೀ, ಊರ ಸಾಕಿನ ಜನವಾಡ ರೀ, ತಾಲೂಕು ಹತ್ನಿ ರೀ. ಮೊಬೈಲ್ ನಂಬರ್ 7259925658. ನಿಂಬಲ್ಲಿ ಒಂದೇ ಓರಿ ಇನ್ನೂ ಓರಿ ಒಳವ್ರಿ? ಹೋರಿ ಅದಾವ್ರಣ್ಣ, ಮನ್ಯಾಗ ಆಡ್ದವ್ರಣ್ಣ. ಅವು ಬೀಜ ಓರಿ ಅವನ್ರಿ? ಹಾಂ ಅದಾವ್ರಣ್ಣ. ಹಾಂ. ಸರಿ ಸರ್, ತೈಕಲ್ ತೈ. ಒಂದು ನಿಮಿಷ ತಗೊಂಡು ಹಿಂದೆ ಬರ್ತೀನಿ. ಸರಿ. ಯಾವುದೋ ಗಾಡಿ ಕೆಡಿತು ರೀ ಅಣ್ಣ. ಓರಿ ಹೆಸರು ಕರೆದ್ರಿ ಏನ ಇದು ಮಾಡ್ದ? ಹಾಂ ಮಾಡ್ದಾರಣ್ಣ. ಹಾಂ. ಏರ್ಜಾ ತೈಕಲ್ ಕಾಲ್ ತೆಗಿಯದನ್, ತೈಕಲ್ ಏರ್ಜಾ ತೈಕಲ್ ಅದನ್ನ ತೆಗಿ ಅದನ್ನ. ಹೌ ಏನು ಕೂಡ್ತಾನ್ರಿ? ಇಲ್ರಣ್ಣ. ಹಾಂ. ಜಾತ್ರೆ ಬಂದು ಎಷ್ಟು ದಿವಸ ಆಯ್ತು ನೀವು ಬಂದು? 3 ದಿವಸ ಆಯ್ತಣ್ಣ. 3 ದಿವಸ? ಹಾಂ ರೀ. ಇನ್ನೂ ಎಷ್ಟು ದಿನ ಇರ್ತಾರೆ? ಇನ್ನೂ 3 ದಿವಸ ಇರ್ತೀವಣ್ಣ. ಇನ್ನು 3 ದಿವಸ? ಹಾಂ ಇರ್ತೇವೆ. ಜಾತ್ರೆ ಅಷ್ಟೇ ಎಷ್ಟು ದಿನ ನಡೆಯುವ ಜಾತ್ರೆ ಇದು? ಇದು 6ರಿಂದ 7 ದಿವಸ ನಡೀತೈತಣ್ಣ. 6ರಿಂದ 7 ದಿವಸ? ಹಾಂ. 8ನೇ ತಾರೀಕು ಚಾಲು ಆಗ್ತಾರ, 15ನೇ ತಾರೀಕು ತನಕ ಇರ್ತೈತಣ್ಣ. 8ನೇ ತಾರೀಕು ಚಲೋ ಆಗಿ 15ನೇ ತಾರೀಕು ತನಕ ಇರ್ತೈತಣ್ಣ. ಇವ 2026 ಜಾತ್ರೆ ಹೆಂಗಣ್ಣ? ಚೆನ್ನಾಗಿ ನಡೆದ? ಚಲೋ ಆಯ್ತಣ್ಣ.
ಚೆನ್ನಾಗಿ ನಡೆದ ಚೆನ್ನಾಗಿ ನಡೆದತನ. ವ್ಯಾಪಾರಸ್ಥ ಎಲ್ಲ ವ್ಯಾಪಾರ ಚಲೋ ಐತನ, ಬದುಕಿದ್ದಂಗೆ ಅದ್ರ ರೇಟು ಐತನ, ಚಲೋ ಬದುಕಿಗೆ ಚಲೋ ರೇಟು ಐತನ. ಒಬ್ಬ ರೈತ ಸಾಮಾನ್ಯ ತಗೋಬೇಕಾದ್ರೆ ಒಂದು ಎಷ್ಟು ಸಿಗ್ಬೋದು ಮಿನಿಮಮ್ ರೇಟ್? ಎತ್ತನ 1.5 ಲಕ್ಷ ಇಟ್ಕೊಂಡ್ ಮೇಲೆ ಹಾಕ್ಬೇಕಣ್ಣ. ಎತ್ತುಗಳು ಸಿಗ್ಬೇಕ, ಜೋಡಿ ಎತ್ತುಗಳಿಗೆ ಜೋಡಿ ಎತ್ಕೊಳ್ಬೇಕಾದ್ರೆ 1.5 ಲಕ್ಷ ಮೇಲೆ 1.5 ಲಕ್ಷ ಮೇಲ್ಪಟ್ಟ ಹಾಕ್ಬೇಕಣ್ಣ. ಇದು ಬಿಜಾಪುರಲ್ಲಿ ಅಡ್ರೆಸ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಬರ್ಬೇಕು ಜಾತ್ರೆಗೆ? ಇಲ್ರಣ್ಣ, ತೊರ್ವಿರಣ್ಣ, ತೊರ್ವಿ APMC ರೀ. ತೊರ್ವಿ APMC. ಹತ್ತನೇ ರೋಡಿಗೆ ತೊರ್ವಿ ಐತ್ರಿ, ತೊರ್ವಿಯಿಂದ ಇಲ್ಲಿ APMC ಬರ್ಬೇಕ್ರಿ. ಸರಿ, ಥ್ಯಾಂಕ್ ಯು ಸರ್. ಹಾಂ ರೀ. ಹೋದ ವರ್ಷ 2025 ಚಾಂಪಿಯನ್ ಇದೆಯಾ ಏನ್ರು? ಇದಾಗೈತ್ರಿ ನಾವು ಹೋದ ವರ್ಷ ರೀ ಫಸ್ಟ್ ಪ್ರೈಸ್. ರೀ ಜಾತ್ರಾ ಚಾಂಪಿಯನ್ ರೀ, ಫಸ್ಟ್ ಪ್ರೈಸ್ಗಿಂತನೂ ಚಾಂಪಿಯನ್ ರೀ. ಮತ್ತೆ ಹಿಂದಿನ ನಂಬರ್ ಬೇರೆ, 1 ನಂಬರ್ 2 ನಂಬರ್ 3 ನಂಬರ್ ಬೇರೆ ರೀ. ಇದು ಜಾತ್ರಾ ಚಾಂಪಿಯನ್ ರೀ. ಜಾತ್ರೆಗೆ ಫಸ್ಟ್? ಜಾತ್ರೆಗೆ ಫಸ್ಟ್ ಚಾಂಪಿಯನ್ ಅಣ್ಣ. ಚಾಂಪಿಯನ್. ಹಿಂದಿನ ನಂಬರ್ ಇರ್ತಾವ್ರಿ, ನಾವು ಫಸ್ಟ್ ಸೆಕೆಂಡ್ ಥರ್ಡ್ ರೀ. ನಮಸ್ತೆ ಅಣ್ಣ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ಶ್ರೀಶೈಲ್ ಗುರು. ಯಾವರು? ಬಸವನ ಬಾಗೇಡಿ. ಬಸವನ ಬಾಗೇಡಿ. ಊರ ಹೆಸರು ಏನಿಟ್ರಿ? ಊರ ಹೆಸರು ರಾಜನ. ರಾಜ. ಬಸವನ ಬಾಗೇಡಿ ರಾಜ. ಇದು ಎಷ್ಟು ವರ್ಷದಿಂದ ಊರಿ? ಇದು 3 ವರ್ಷದಿಂದ. 3 ವರ್ಷದಿಂದ. ಅಲ್ಲಾಗ ಎಷ್ಟು? 4 ಐತನ. 4. ಎತ್ತರಕ್ಕೆ ಎಷ್ಟು ಇರ್ಬೋದು? ಅದು ಎತ್ತರಕ್ಕೆ 7 ಫುಟ್ ಐತನ. 7 ಫುಟ್ ಅದ. ಉದ್ದ ಅದಲ್ಲ ಭಾಳ. ಊರಿ ವಿಶೇಷತೆ ಏನ್ರಿ? ಬೀಜದೋರಲ್ಲ? ಬೀಜದೋರಿನ ವಿಶೇಷತೆ ಏನು? ಕೊಂಬ ಸಣ್ಣದೈತನ, ಕಿವಿ ಸಣ್ಣದನ, ಗಂಗದೋಗಲಿಲ್ಲನ, ಫುಲ್ ಜಾತಿ ಐತನ. ಫುಲ್ ಜಾತಿ? ಯಾವ ಜಾತಿ? ಫುಲ್ ಸ್ಟ್ಯಾಂಡ್ ಪಂಡ್ರ ಕಲರ್ನ. ಪಂಡ್ರ ಕಲರ್ನ. ಪಂಡ್ರ ಕಲರ್. ಈ ಜಾತ್ರೆಯಲ್ಲಿ ಊರುಗಳು ಎಷ್ಟು ಸಿಗ್ಬೋದು ಹುಡುಕಾಡ್ರಿ? ಹುಡುಕಾದ್ರು ಇಲ್ಲಿ 4 ಇದು ಒಂದೇನ. ಇದು ಎತ್ತರಕ್ಕೆ ಎತ್ತರಕ್ಕೆ ಹೈಟ್ ಯಾವ ಇಲ್ಲಣ್ಣ ಈ ಜಾತ್ರೆಯಲ್ಲಿ? ಯಾವಿಲ್ಲ ಅಣ್ಣ ಜಾತ್ರೆಯಲ್ಲಿ. ಇದ್ರ ಸ್ಟೈಟ್ ಇದ್ರೊಟ್ಟು ಚೆನ್ನಾಗಿ ಇಲ್ಲಣ್ಣ. ಕಾಲುಗಳೆಲ್ಲ ಮಜಬೂತ್ ಆಗಿ ಎಲ್ಲ ಇದೆನಾ. ನಿಮ್ಮ ಸಂಪೂರ್ಣ ಅಡ್ರೆಸ್ ಹೇಳೋಣ ನಮ್ಮದು? ಬಸವನ ಬಾಗೇವಾಡಿನ, ಬಸವನ ಬಾಗೇವಾಡಿ ಡಿಸ್ಟಿಕ್. ಅಲ್ಲೇ ಬಸವನ ಬಾಗೇವಾಡಿ ಡಿಸ್ಟಿಕ್, ಮಶಿಮಾರ್ ರೋಡನ. ಈಗ ಒಂದು ಆಕಳ ಬಿಡ್ಬೇಕಾರೆ ಚಾರ್ಜ್ ಎಷ್ಟು? ಒಂದು ಆಕಳಿಗೆ ಬಿಡ್ಬೇಕಾರೆ 800. 800. ನಿಮ್ಮದು ತಾಲೂಕು ಜಿಲ್ಲೆ ಯಾವುದು? ಬಸವನ ಬಾಗೇವಾಡಿ ಡಿಸ್ಟಿಕ್ನ ಬಿಜಾಪುರ. ಬಸವನ ಬಾಗೇವಾಡಿ ತಾಲೂಕನ, ಡಿಸ್ಟಿಕ್ ಬಿಜಾಪುರ. ಡಿಸ್ಟಿಕ್ ಬಿಜಾಪುರ. ಊರುನು ಬಸವನ ಬಾಗೇಡಿ. ಬಸವನ ಬಾಗೇಡಿ ಅಲ್ಲ? ಇದು ಒದಿರಿ ಅಣ್ಣ, ಇದು ಮಾಡ್ತಾನ? ಇಲ್ಲ ಅಣ್ಣ, ಏನು ಓದಲ್ಲ, ಏನು ಮಾಡಲ್ಲ. ಇಲ್ಲ, ನೀವು ಹೆಸರು ಕರೆದ್ರ ಇದು ಮಾಡ್ತಾನ? ಹೆಸರು ಕರೆದ್ರ ಬರ್ತಾನ. ಬರ್ತಾನ. ಇದು ಪ್ರದರ್ಶನಕ್ಕೆ ಮಾರಾಟಕ್ಕೆ ಬಂದ? ಪ್ರದರ್ಶನಕ್ಕೆ ಬಂದ. ಪ್ರದರ್ಶನಕ್ಕೆ? ಪ್ರದರ್ಶನ. ಬೆಲೆ ಎಷ್ಟು ಬಾಳ್ಬೋದು ಅಣ್ಣ ಇದು? ಏನ ಇದು ಬೆಲೆ ಎಷ್ಟು ಬಾಳ್ಬೋದು? ಬೆಳೆ 8 ಲಕ್ಷಕ್ಕನ. 8 ಲಕ್ಷ ಬೆಲೆ ಬಾಳ್ಬೋದು. ಇದು ನೀವು ತೊಗೊಂಡೋಗ್ದ ಏನು ನಿಮ್ಮ ಬೆಲೆ? ತೊಗೊಂಡಿದ್ದಾನ ನಾನು. ತೊಗೊಂಡದ್ದು. ನೀವು ಎಷ್ಟು ತೊಗೊಂಡ್ರಿ? ಇದು 1.80 ತೊಗೊಂಡಿನ. 1,80,000. ಮಡಸನಾಳ ಕಾಮೆ ಎತ್ತಿನ ಮಗನ. ಯಾವ್ರು? ಮಡಸನಾಳ ಕಾಮೆ ಎತ್ತಿನ ಮಗನ. ಕಾಮೆ ಎತ್ತಿನ ಮಗ? ಕಾಮೆ. ತಂದೆ ಹೆಸರು ಕಾಮೆ? ಕಾಮೆನ. ಇದ್ರ ಕರುನಾವ? ಕರು ಅದಾನ, ಮನೇಲಿ ಅದಾನ. ಮನೇಲಿ? ಮನೇಲಿ ಅದಾನ. ನೋಡಿದ್ದೀರಲ್ಲ ಎಲ್ಲ ನನ್ನ ರೈತ ದೇವರುಗಳೇ, ಬಿಜಾಪುರ್ 2026ರ ಜಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡಿದ್ದೇವೆ. ಇನ್ನೂ ಹಲವಾರು ವಿಡಿಯೋಗಳು ಅಪ್ಲೋಡ್ ಮಾಡೋವಿನ ಉಳಿದವ. ಇವಾಗ ಆಗಲೇ 2-3 ವಿಡಿಯೋಗಳು ಅಪ್ಲೋಡ್ ಮಾಡಲಾಗಿದೆ. ಅದರಲ್ಲಿ ಯಾರ್ಯಾರು ನೀವು ಇದರಂತ ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ PK ದ್ಯಾಗೊಂಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಬೀಜದ ಊರುಗಳ ಬಗ್ಗೆ ವಿಡಿಯೋ ಹೆಂಗೈತೆ ಎಂಬುದನ್ನು ಕಮೆಂಟ್ ಮಾಡಿ. ಮತ್ತು ನಮ್ಮ ಭಾಗದ ಎಲ್ಲ ಜಾತ್ರೆಗಳನ್ನು ತೋರಿಸಲು ಪ್ರಯತ್ನ ಪಡುತ್ತೇನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡೋಕೈತ್ರಿ ವಿಡಿಯೋ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಜೈ ರೈತ.